ಪ್ರೈಸ್ ದಿ ಲಾರ್ಡ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವನಾಗಿದ್ದೇನೆ. ನಾವೀಗ ಗಮನಿಸುವಂತದ್ದು ನಮ್ಮ ದೇವರು ಏಕ ದೇವರು ಮತ್ತು ತ್ರೈಕ ಬೋಧನೆಯು ಒಂದು ಸುಳ್ಳಾದ ಬೋಧನೆಯಾಗಿದೆ ಎಂಬುದರಲ್ಲಿ 6ನೇ ಭಾಗದಲ್ಲಿದ್ದೇವೆ. ಕಳೆದ 5ನೇ ಭಾಗದಲ್ಲಿ ನಾವು ಗಮನಿಸಿ ತಿಳಿದುಕೊಂಡಂತದ್ದು ಆದಿಕಾಂಡ 3ನೇ ಅಧ್ಯಾಯ 22ನೇ ವಚನದಲ್ಲಿ ನಮ್ಮಲ್ಲಿ ಒಬ್ಬನಂತಾದನಲ್ಲ ಎಂಬುದಾಗಿ ಮಾತನಾಡಿರುವಂತದ್ದು ರಾಯಲ್ ಲ್ಯಾಂಗ್ವೇಜ್ ಆಗಿದೆ ಮತ್ತು ದೇವರು ಮಾತನಾಡಿರುವಂತದ್ದು ದೇವದೂತರ ಸಂಗಡ ಎಂಬುದಾಗಿ ಗಮನಿಸಿ ತಿಳಿದುಕೊಂಡೆವು. ಈ 6ನೇ ಭಾಗದಲ್ಲಿ ನಾವು ತಿಳಿದುಕೊಳ್ಳಲಿಕ್ಕಿರುವಂತದ್ದು ಜ್ಞಾನೋಕ್ತಿ 8ನೇ ಅಧ್ಯಾಯ 22ನೇ ವಚನದಲ್ಲಿ ತ್ರೈಕ ದೇವರಿದ್ದಾರೆಯೇ, ಅಂದರೆ 3 ದೇವರುಗಳು ಇದ್ದಾರೆಯೇ ಎಂಬುದಾಗಿ ಗಮನಿಸಿ ತಿಳಿದುಕೊಳ್ಳೋಣ. ಯಾಕಂದರೆ ಇಂದಿನ ದಿನಗಳಲ್ಲಿ ಅನೇಕ ಬೋಧಕರುಗಳು ಅನೇಕ ಸಭೆಗಳಲ್ಲಿ ಬೋಧಿಸುವುದೇನೆಂದರೆ ಯೆಹೋವ ದೇವರು ಯೇಸು ಕ್ರಿಸ್ತನನ್ನು ಸೃಷ್ಟಿ ಮಾಡಿದ್ದಾರೆ ಎಂಬುದಾಗಿ ಹೇಳುವವರಾಗಿದ್ದಾರೆ. ಇವರು ಹೇಳುವಂತ ಬೋಧನೆ ದೇವರ ವಾಕ್ಯಕ್ಕೆ ಅನುಗುಣವಾಗಿದೆಯೇ ಅಥವಾ ವಿರೋಧವಾಗಿದೆಯೇ ಎಂಬುದಾಗಿ ಗಮನಿಸೋಣ. ಅದಕ್ಕಾಗಿ ವಾಕ್ಯ ಜ್ಞಾನೋಕ್ತಿ 8ನೇ ಅಧ್ಯಾಯ 22ನೇ ವಚನ, ಯೆಹೋವನು ತನ್ನ ಸೃಷ್ಟಿ ಕ್ರಮದಲ್ಲಿ ಮೊದಲು ನನ್ನನ್ನು ನಿರ್ಮಿಸಿದನು, ಆತನ ಪುರಾತನ ಕಾರ್ಯಗಳಲ್ಲಿ ನಾನೇ ಪ್ರಥಮ. ಆಮೆನ್. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ವಾಕ್ಯವನ್ನು ಹಲವಾರು ಉಪದೇಶ ಮಾಡುವುದೇನೆಂದರೆ ಯೆಹೋವನು ತನ್ನ ಸೃಷ್ಟಿ ಕ್ರಮದಲ್ಲಿ ಮೊದಲು ನನ್ನನ್ನು ನಿರ್ಮಿಸಿದನು, ಅಂದರೆ ಯೇಸು ಕ್ರಿಸ್ತರು ಇಲ್ಲಿ ಹೇಳ್ತಾ ಇದ್ದಾರೆ ಯೆಹೋವ ದೇವರು ಮೊದಲು ನನ್ನನ್ನು ನಿರ್ಮಿಸಿದ್ದಾರೆ ಎಂಬುದಾಗಿ ಉಪದೇಶ ಮಾಡುವವರಾಗಿದ್ದಾರೆ. ಅಂದರೆ ಯೆಹೋವನು ಯೇಸು ಕ್ರಿಸ್ತನನ್ನು ಉಂಟು ಮಾಡಿದ್ದಾರೆ ಎಂಬುದಾಗಿ ಈ ವಾಕ್ಯವನ್ನು ತೋರಿಸುವವರಾಗಿದ್ದಾರೆ. ತ್ರೈಕ ಬೋಧನೆ ಹೇಳುವಂತವರು ಸಹ ಮತ್ತು ಯೆಹೋವ ಸಾಕ್ಷಿ ಹೇಳುವಂತವರು ಸಹ ಮತ್ತು ಇನ್ನು ಇತರ ಅನೇಕ ಡಿನಾಮಿನೇಷನ್ ಗಳವರು ಈ ಉಪದೇಶವನ್ನು ಮಾಡುವವರಾಗಿದ್ದಾರೆ. ಆದರೆ ಈ ವಾಕ್ಯವನ್ನು ನಾವು ಜ್ಞಾನೋಕ್ತಿ 8ನೇ ಅಧ್ಯಾಯ 1ನೇ ವಚನದಲ್ಲಿ ಗಮನಿಸಿ ಇದರ ಅರ್ಥ ಏನು ಎಂಬುದನ್ನು ತಿಳಿದುಕೊಳ್ಳೋಣ. ಜ್ಞಾನೋಕ್ತಿ 8ನೇ ಅಧ್ಯಾಯ 1ನೇ ವಚನ, ಜ್ಞಾನವೆಂಬಾಕೆಯು ಕರೆಯುತ್ತಾಳೆ, ವಿವೇಕವೆಂಬಾಕೆಯೇ ಧ್ವನಿಗೈಯುತ್ತಾಳೆ. ಆಮೇನ್. ಪ್ರೀತಿಯ ಸಹೋದರ ಸಹೋದರಿ, ಈ ವಾಕ್ಯವನ್ನು ಸ್ಪಷ್ಟವಾಗಿ ಗಮನಿಸಿ ನಾವು ತಿಳಿದುಕೊಳ್ಳುವಂತದ್ದು ಜ್ಞಾನದ ಬಗ್ಗೆ ಬರೆಯಲ್ಪಟ್ಟಿದೆ ಹೊರತು ಯೇಸು ಕ್ರಿಸ್ತನ ಬಗ್ಗೆ ಬರೆಯಲಿಲ್ಲ ಎಂಬುದಾಗಿ ಈ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ. ಆದರೆ ಇದೇ ವಾಕ್ಯವನ್ನು ತ್ರೈಕ ಬೋಧನೆಯವರು ಹೇಳುವಂತದ್ದು ಅಥವಾ ಯೆಹೋವ ಸಾಕ್ಷಿಗಳು ಹೇಳುವಂತದ್ದು ಇನ್ನಿತರೆ 3 ದೇವರುಗಳನ್ನು ಅಥವಾ 3 ವ್ಯಕ್ತಿತ್ವಗಳನ್ನು ನಂಬುವಂತ ಬೋಧಕರು ಹೇಳುವಂತದ್ದೇನೆಂದರೆ ಈ ಜ್ಞಾನವೇ ಯೇಸು ಕ್ರಿಸ್ತರು, ಆ ಜ್ಞಾನವನ್ನೇ ದೇವರು ಸೃಷ್ಟಿ ಮಾಡಿದ್ದಾನೆ ಯೇಸು ಕ್ರಿಸ್ತನಾಗಿ ಎಂಬುದಾಗಿ ಉಪದೇಶ ಮಾಡುವವರಾಗಿದ್ದಾರೆ. ಅದಕ್ಕಾಗಿ ಅವರು ಬಳಸುವಂತ ವಾಕ್ಯ 1ನೇ ಕೊರಿಂಥ 1ನೇ ಅಧ್ಯಾಯ 24ನೇ ವಚನ, ಆದರೆ ದೇವರಿಂದ ಕರೆಸಿಕೊಂಡವರು ಯಹೂದ್ಯರಾಗಲಿ ಗ್ರೀಕರಾಗಲಿ ಅವರಿಗೆ ಇಂಥವನು ದೇವರ ಶಕ್ತಿಯು ದೇವರ ಜ್ಞಾನವು ಆಗಿರುವ ಕ್ರಿಸ್ತನೇ. ಆಮೆನ್. ಈ ವಾಕ್ಯವನ್ನು ತೋರಿಸಿ ದೇವರ ಶಕ್ತಿಯು ದೇವರ ಜ್ಞಾನವು ಆಗಿರುವ ಕ್ರಿಸ್ತನೇ, ಅಂದರೆ ಯೆಹೋವ ದೇವರು ಯೇಸು ಕ್ರಿಸ್ತನನ್ನು ಉಂಟು ಮಾಡಿದ್ದಾರೆ, ಅದಕ್ಕೆ ದೇವರ ಜ್ಞಾನವು ಆಗಿರುವ ಕ್ರಿಸ್ತನೇ ಎಂಬುದಾಗಿ ಇಲ್ಲಿ ಬರೆದಿದ್ದಾರೆ. ಇದು ಯೇಸು ಕ್ರಿಸ್ತನೇ ಎಂಬುದಾಗಿ ಉಪದೇಶವನ್ನು ಮಾಡುತ್ತಾರೆ. ಇದನ್ನು ಇನ್ನೂ ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಳೋದಾದ್ರೆ ಅವರು ಹೇಳುವಂತ ಮಾತು ಜ್ಞಾನೋಕ್ತಿ 8ನೇ ಅಧ್ಯಾಯ 22ನೇ ವಚನದಲ್ಲಿ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ ಮೊದಲು ನನ್ನನ್ನು ಸೃಷ್ಟಿ ಮಾಡಿದರು ಎಂಬುದಾಗಿ. ಅದು ಜ್ಞಾನ, ಆ ಜ್ಞಾನನೇ ನಾನು ಎಂಬುದಾಗಿ ಹೇಳುವವರಾಗಿದ್ದಾರೆ. ಹಾಗಾದರೆ ತ್ರೈಕ ಬೋಧನೆಯನ್ನು ಬೋಧಿಸುವ ಪ್ರಕಾರ ಅಥವಾ ಯೆಹೋವ ಸಾಕ್ಷಿಗಳು ಬೋಧಿಸುವ ಪ್ರಕಾರ ಯೆಹೋವನು ಯೇಸು ಕ್ರಿಸ್ತನನ್ನು ಸೃಷ್ಟಿ ಮಾಡಿದರೆ ಯೇಸು ಕ್ರಿಸ್ತನು ಬರೀ ಸೃಷ್ಟಿಯಾಗಿರುತ್ತಾನೆ. ಹಾಗಾದರೆ ನಾವು ಸೃಷ್ಟಿಯನ್ನು ಸೃಷ್ಟಿಕರ್ತನನ್ನು ಇಬ್ಬರನ್ನು ಆರಾಧನೆ ಮಾಡುವುದಾದ್ರೆ ಅದು ವಿಗ್ರಹ ಆರಾಧನೆ ಆಗಿರುತ್ತದೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ, ಅಲ್ಲವೇ? ಸರಿ. ಈಗ ಜ್ಞಾನೋಕ್ತಿ 8ನೇ ಅಧ್ಯಾಯ 1ನೇ ವಚನದಲ್ಲಿ ಬರೆಯಲ್ಪಟ್ಟಿರುವ ಜ್ಞಾನವೆಂಬಾಕೆಯು, ಈ ವಚನವು ಯೇಸು ಕ್ರಿಸ್ತನನ್ನು ಸೂಚಿಸುತ್ತದೆಯೇ ಎಂಬುದಾಗಿ ನೀವು ಕೇಳೋದಾದ್ರೆ ಖಂಡಿತವಾಗಿಯೂ ಇಲ್ಲ ಎಂಬುದಾಗಿ ಹೇಳಬಹುದು. ಯಾಕಂದ್ರೆ ಅದಕ್ಕೆ ಕೆಲವೊಂದು ವಾಕ್ಯವನ್ನು ಗಮನಿಸೋಣ. ಮೊದಲನೇದಾಗಿ ನಾವು ತಿಳಿದುಕೊಳ್ಳಬೇಕಾಗಿರುವಂತದ್ದು ಜ್ಞಾನೋಕ್ತಿ 8ನೇ ಅಧ್ಯಾಯ 1ನೇ ವಚನದಲ್ಲಿ ಜ್ಞಾನವೆಂಬಾಕೆಯು ಎಂಬುದಾಗಿ ಬರೆಯಲ್ಪಟ್ಟಿದೆ, ವಿವೇಕವೆಂಬಾಕೆಯೇ ಮತ್ತು ಧ್ವನಿಗೈಯುತ್ತಾಳೆ. ಅಂದರೆ ಇಲ್ಲಿ ಬರೆಯಲ್ಪಟ್ಟಿರುವಂತದ್ದು ಜ್ಞಾನದ ಬಗ್ಗೆ, ಅಂದ್ರೆ ದೇವರ ಜ್ಞಾನದ ಬಗ್ಗೆ ಬರೆಯಲ್ಪಟ್ಟಿದೆ ಹೊರತು ಯೇಸು ಕ್ರಿಸ್ತನ ಬಗ್ಗೆ ಅಲ್ಲ. ಬ್ರದರ್, ಈ ಏಕೆ ನೀವು ಯೇಸು ಕ್ರಿಸ್ತನ ಬಗ್ಗೆ ಅಲ್ಲ ಎಂಬುದಾಗಿ ಹೇಳ್ತೀರಾ ಅಂದ್ರೆ ಯೇಸು ಕ್ರಿಸ್ತನನ್ನು ಆಕೆ ಎಂಬುದಾಗಿ ಪದ ಬಳಕೆ ಎಲ್ಲೂ ಮಾಡಲಿಲ್ಲ, ಆತನು ಎಂಬುದಾಗಿ ಮಾಡಿದ್ದಾರೆ. ಅಥವಾ ಪುರುಷನಿಗೆ ಹೋಲಿಕೆ ಮಾಡಿ ಯೇಸು ಕ್ರಿಸ್ತನ ಬಗ್ಗೆ ಬರೆಯಲ್ಪಟ್ಟಿದೆ ಹೊರತು ಸ್ತ್ರೀಗೆ ಹೋಲಿಕೆ ಮಾಡಿ ಎಲ್ಲೂ ಬರೆಯಲಿಲ್ಲ ಎಂಬುದನ್ನು ತಿಳಿದಿರಬೇಕು. ಅದಕ್ಕಾಗಿ ವಾಕ್ಯವನ್ನು ಗಮನಿಸೋಣ. ಮತ್ತಾಯ 9ನೇ ಅಧ್ಯಾಯ 15ನೇ ವಚನ, ಯೇಸು ಅವರಿಗೆ, ಮದುವೆಯ ಜನರು ತಮ್ಮ ಸಂಗಡ ಮೊದಲಿಂಗನು ಇರುವ ತನಕ ದುಃಖಪಟ್ಟಾರೋ, ಆದರೆ ಮೊದಲಿಂಗನನ್ನು ಅವರ ಬಳಿಯಿಂದ
ತೆಗೆದುಕೊಂಡು ಹೋಗುವ ಕಾಲ ಬರುತ್ತದೆ, ಆಗ ಉಪವಾಸ ಮಾಡುವರು. ಯಾರು ಹೊಸ ಬಟ್ಟೆಯ ತುಂಡನ್ನು ಹಳೆಯ ವಸ್ತ್ರಕ್ಕೆ ತ್ಯಾಪೆ ಹಚ್ಚುವುದಿಲ್ಲ. ಆಮೇನ್. ಪ್ರೀತಿಯ ಸಹೋದರ ಸಹೋದರರೇ, ಈ ವಾಕ್ಯದಲ್ಲಿ ನಾವು ಗಮನಿಸುವಂತದ್ದು ಯೇಸು ಕ್ರಿಸ್ತನನ್ನು ಮದಲಿಂಗನಿಗೆ ಹೋಲಿಕೆ ಮಾಡಿ ಇಲ್ಲಿ ಬರೆಯಲ್ಪಟ್ಟಿರುವಂತದ್ದು. ಅಂದ್ರೆ ಯೇಸು ಕ್ರಿಸ್ತನು ಮದಲಿಂಗನು ಎಂಬುದಾಗಿ ನಾವಿಲ್ಲಿ ತಿಳಿದುಕೊಳ್ಳಬಹುದು. ಆದರೆ ಜ್ಞಾನೋಕ್ತಿ 8ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಜ್ಞಾನವೆಂಬಾಕೆಯು ಎಂಬುದಾಗಿ ಬರೆಯಲ್ಪಟ್ಟಿದೆ. ಆದರೆ ಆಕೆ ಎಂಬುವಂತ ಪದ ಬಳಕೆಯು ಬರೀ ಜ್ಞಾನಕ್ಕೆ ಹೋಲಿಕೆಯಾಗಿದೆ ಹೊರತು ಇಲ್ಲಿ ಯೇಸು ಕ್ರಿಸ್ತನಿಗೆ ಹೋಲಿಕೆ ಆಗಲಿಲ್ಲ ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರಬೇಕು. ಸರಿ, ಎರಡನೇದಾಗಿ ಈ ಮದಲಿಂಗನು ಅಂದ್ರೆ ಈ ಯೇಸು ಕ್ರಿಸ್ತನು ಯೆಹೋವ ದೇವರಾಗಿದ್ದಾನೆ ಎಂಬುದಕ್ಕೆ ವಾಕ್ಯ ಆಧಾರವನ್ನು ಗಮನಿಸೋಣ. ಯೆಶಾಯ 62ನೇ ಅಧ್ಯಾಯ 5ನೇ ವಚನ, ಯೌವನಸ್ಥನು ಕನ್ಯೆ ಸ್ತ್ರೀಯನ್ನು ಮದುವೆ ಮಾಡಿಕೊಳ್ಳುವ ಪ್ರಕಾರ ನಿನ್ನ ಕುಮಾರರು ನಿನ್ನನ್ನು ಮದುವೆ ಮಾಡಿಕೊಳ್ಳುವರು. ಮದಲಿಂಗನು ಮದಲಗಿತ್ತಿಯನ್ನು ಆನಂದ ಪಡುವ ಪ್ರಕಾರ ನಿನ್ನ ದೇವರು ನಿನ್ನಲ್ಲಿ ಆನಂದ ಪಡುವನು. ಆಮೇನ್. ಪ್ರೀತಿಯ ಸಹೋದರ ಸಹೋದರರೇ, ಈ ವಾಕ್ಯದಲ್ಲಿ ನಾವು ಗಮನಿಸಬೇಕಾಗಿರುವಂತದ್ದು ಮದಲಿಂಗನು ಮೊದಲಗಿತ್ತಿಯಲ್ಲಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ಮೊದಲಗಿತ್ತಿ ಎಂಬುದಾಗಿ ನಾವು ನೋಡೋದಾದ್ರೆ ಅದು ಯೆರೂಸಲೇಮನ್ನು ಸೂಚಿಸುವಂತದ್ದು, ಈಗ ಅದು ಸಭೆಗಳನ್ನು ಸೂಚಿಸುವಂತದ್ದು. ಮೊದಲಿಂಗನು ಎಂಬುದಾಗಿ ನೋಡೋದಾದ್ರೆ ಹಳೆ ಒಡಂಬಡಿಕೆಯಲ್ಲಿ ಯೆಹೋವನನ್ನು ಸೂಚಿಸುವಂತದ್ದು, ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನನ್ನು ಸೂಚಿಸುವಂತದ್ದು. ಅಂದರೆ ಇಬ್ಬರು ಮೊದಲಿಂಗನು ಇಲ್ಲ, ಇರುವಂತದ್ದು ಒಬ್ಬರೇ. ಹಳೆಯ ಒಡಂಬಡಿಕೆಯಲ್ಲಿ ಯೆಹೋವನಾದಂತ ದೇವರೇ, ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನಾಗಿದ್ದಾನೆ ಎಂಬುದಾಗಿ ಸ್ಪಷ್ಟವಾಗಿ ತಿಳಿದಿರಬೇಕು. ಸರಿ, ಈಗ ತ್ರೈಕ ಬೋಧನೆಯನ್ನು ಬೋಧಿಸುವಂತವರು ಹೇಳುವುದೇನೆಂದರೆ ಯೆಹೋವನು ಯೇಸು ಕ್ರಿಸ್ತನನ್ನು ಸೃಷ್ಟಿ ಮಾಡಿದನು ಎಂಬುದಾಗಿ. ಆದರೆ ಕೆಲವೊಂದು ವಾಕ್ಯಗಳನ್ನು ನಾವು ಗಮನಿಸುವಾಗ ಯೇಸು ಕ್ರಿಸ್ತನು ಇಲ್ಲದೆ ಏನು ಉಂಟಾಗಲಿಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆ ವಾಕ್ಯವನ್ನು ನಾವು ಗಮನಿಸೋಣ. ಯೋಹಾನ 1ನೇ ಅಧ್ಯಾಯ 3ನೇ ವಚನ, ಆತನ ಮೂಲಕವಾಗಿ ಸಮಸ್ತವು ಉಂಟಾಯಿತು, ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಆಮೇನ್. ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರರೇ, ಇಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ಬರೆಯಲ್ಪಟ್ಟಿರುವಂತದ್ದು ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದರೆ ತ್ರೈಕ ಬೋಧನೆಯನ್ನು ಬೋಧಿಸುವಂತವರು ಹೇಳುವುದೇನೆಂದರೆ ಯೆಹೋವನು ಯೇಸು ಕ್ರಿಸ್ತನನ್ನು ಉಂಟು ಮಾಡಿದನು ಎಂಬುದಾಗಿ. ಆದರೆ ಯೇಸು ಕ್ರಿಸ್ತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಯಾವುದು ಸತ್ಯ ಎಂಬುದನ್ನು ಒಮ್ಮೆ ಆಲೋಚನೆ ಮಾಡಿ ನನ್ನ ಸಹೋದರ ಸಹೋದರರೇ. ಸರಿ, ಇನ್ನೊಂದು ವಾಕ್ಯವನ್ನು ಗಮನಿಸೋಣ. ಕೀರ್ತನೆ 136ನೇ ಅಧ್ಯಾಯ ವಚನ 5, ಆತನು ಆಕಾಶವನ್ನು ಜ್ಞಾನದಿಂದ ನಿರ್ಮಿಸಿದ್ದಾನೆ, ಆತನ ಕೃಪೆಯು ಶಾಶ್ವತವಾದದ್ದು. ಆಮೇನ್. ಇಲ್ಲಿ ನಾವು ಸ್ಪಷ್ಟವಾಗಿ ಗಮನಿಸುವಂತದ್ದು ಆಕಾಶವನ್ನು ಜ್ಞಾನದಿಂದ ನಿರ್ಮಿಸಿದ್ದಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಸರಿ, ಇಬ್ರಿಯ ಬರೆದ ಪತ್ರಿಕೆ 11ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸೋಣ. ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವೆಂದು ನಂಬಿಕೆಯಿಂದಲೇ ನಾವು ತಿಳ್ಕೊಂಡು ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ಗ್ರಹಿಸುತ್ತೇವೆ. ಆಮೇಲೆ ಈ ವಾಕ್ಯವನ್ನು ಗಮನಿಸಿ, ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವೆಂದು ಎಂಬುದಾಗಿ ಬರೆಯಲ್ಪಟ್ಟಿದೆ. ಕೀರ್ತನೆ 136ನೇ ಅಧ್ಯಾಯ 5ನೇ ವಚನದಲ್ಲಿ ಆಕಾಶವನ್ನು ಜ್ಞಾನದಿಂದ ನಿರ್ಮಿಸಿದ್ದಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಇಬ್ರಿಯ ಬರೆದ ಪತ್ರಿಕೆ 11ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ದೇವರ ಮಾತಿನಿಂದ ನಿರ್ಮಿತವಾದವು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ಆತನ ಜ್ಞಾನದಿಂದ ಉಂಟು ಮಾಡಿದಾನ, ಆತನ ಮಾತಿನಿಂದ ಉಂಟು ಮಾಡಿದಾನ? ಒಮ್ಮೆ ಆಲೋಚನೆ ಮಾಡಿ. ಈ ಎರಡು ವಾಕ್ಯವನ್ನು ಸ್ಪಷ್ಟವಾಗಿ ಗಮನಿಸೋದಾದ್ರೆ ಆತನ ಮಾತು, ಆತನ ಜ್ಞಾನ ಎಂಬುದಾಗಿ ನೋಡೋದಾದ್ರೆ ಒಂದೇ ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರಬೇಕು. ಸರಿ, ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 50ನೇ ವಚನವನ್ನು ಗಮನಿಸೋಣ. ಇವುಗಳನ್ನೆಲ್ಲ ನನ್ನ ಕೈಯೇ ನಿರ್ಮಿಸಿತಲ್ಲ ಎಂಬುದಾಗಿ ಕರ್ತನು ಹೇಳುತ್ತಾನೆ ಎಂದು ಪ್ರವಾದಿಯು ನುಡಿದಿದ್ದಾನೆ. ಆಮೇಲೆ ಈ ವಾಕ್ಯವನ್ನು ತಿಳಿಸುವಂತದ್ದು ಯೆಹೋವನ ಕೈಯೇ ನಿರ್ಮಿಸಿತಲ್ಲ ಎಂಬುದಾಗಿ ಕರ್ತನು ಹೇಳುತ್ತಾನೆ ಎಂಬುದಾಗಿ ಪ್ರವಾದಿ ನುಡಿದಿದ್ದಾರೆ. ಈ ಪ್ರವಾದಿ ಯಾರು ಎಂಬುದಾಗಿ ನೋಡೋದಾದ್ರೆ ಯೆಶಾಯ 66ನೇ ಅಧ್ಯಾಯ 2ನೇ ವಚನದಲ್ಲಿ ನನ್ನ ಕೈಯೇ ನಿರ್ಮಿಸಿತು, ಹೌದು ನನ್ನ ಕೈಗಳಿಂದಲೇ ಇವುಗಳೆಲ್ಲ ಉಂಟಾದವು ಎಂಬುದಾಗಿ ಬರೆಯಲ್ಪಟ್ಟಿದೆ. ಸ್ಪಷ್ಟವಾಗಿ ಆಲೋಚನೆ ಮಾಡಿ ನೋಡಿ ನನ್ನ ಸಹೋದರ ಸಹೋದರರೇ, ಈ ಯೆಶಾಯನ ಗ್ರಂಥ ಮತ್ತು ಅಪೊಸ್ತಲರ ಕೃತ್ಯಗಳು ಈ ಎರಡು ವಾಕ್ಯವನ್ನು ನಾವು ಗಮನಿಸೋದಾದ್ರೆ ಕೈಗಳಿಂದ ಉಂಟು ಮಾಡಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದರೆ ಯೋಹಾನ 4ನೇ ಅಧ್ಯಾಯ 24ನೇ ವಚನದಲ್ಲಿ ದೇವರು ಆತ್ಮ ಸ್ವರೂಪನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಆತ್ಮ ಸ್ವರೂಪನ ದೇವರಿಗೆ ಕೈ ಇರಲು ಹೇಗೆ ಸಾಧ್ಯ? ಒಮ್ಮೆ ಆಲೋಚನೆ ಮಾಡಿ. ಸೊ ಈ ವಾಕ್ಯದಲ್ಲಿ ನಾವು ತಿಳಿದುಕೊಳ್ಳುವಂತದ್ದು ಜ್ಞಾನದಿಂದ ನಿರ್ಮಿಸಿದನು, ಮಾತಿನಿಂದ ನಿರ್ಮಿಸಿದನು, ಶಕ್ತಿಯಿಂದ ನಿರ್ಮಿಸಿದನು, ಕೈಗಳಿಂದ ನಿರ್ಮಿಸಿದನು ಎಂಬುದಾಗಿ ನೋಡೋದಾದ್ರೆ ಎಲ್ಲವನ್ನು ಒಂದನ್ನೇ ಸೂಚಿಸುತ್ತದೆ ನನ್ನ ಸಹೋದರ ಸಹೋದರರೇ. ಅಂದ್ರೆ ಆತ್ಮ ಸ್ವರೂಪನಾದಂತ ದೇವರು ಒಬ್ಬನೇ ಎಲ್ಲವನ್ನು ಸೃಷ್ಟಿ ಮಾಡಿರುವ ಆತನು ಎಂಬುದಾಗಿ ತಿಳಿದಿರಬೇಕು. ಮತ್ತು ಜ್ಞಾನೋಕ್ತಿ 8ನೇ ಅಧ್ಯಾಯ 22ನೇ ವಚನದಲ್ಲಿ ಯೆಹೋವನು ತನ್ನ ಸೃಷ್ಟಿ ಕ್ರಮದಲ್ಲಿ ಮೊದಲು ನನ್ನನ್ನು ನಿರ್ಮಿಸಿದನು. ಅಂದರೆ ಯೆಹೋವ ದೇವರು
ಹೋಗಿ ಯೇಸು ಕ್ರಿಸ್ತನನ್ನು ನಿರ್ಮಿಸಿದ್ದಾನೆ ಎಂಬುದಾಗಿ ಅರ್ಥ ಅಲ್ಲ. ಆತ್ಮ ಸ್ವರೂಪನಾದ ದೇವರು ತನ್ನ ಜ್ಞಾನದಿಂದ ಮಾತಾಡಿ ಆಕಾಶವನ್ನು ಭೂಮಿಯನ್ನು ಸಕಲವನ್ನು ಉಂಟು ಮಾಡಿದ್ದಾನೆ ಎಂಬುದಾಗಿ ಅರ್ಥವೇ ಹೊರತು ಯೆಹೋವ ದೇವರು ಯೇಸು ಕ್ರಿಸ್ತನನ್ನು ಸೃಷ್ಟಿ ಮಾಡಿದ್ದಾನೆ ಎಂಬುದಾಗಿ ಅಲ್ಲ. ಯಾಕಂದರೆ ಜ್ಞಾನೋಕ್ತಿ 8ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಜ್ಞಾನವೆಂಬಾಕೆಯು ಎಂಬುದಾಗಿ ಪದ ಬಳಕೆ ಆಗಿದೆ. ಅದು ದೇವರ ಜ್ಞಾನವನ್ನು ಹೋಲುವಂತದ್ದಾಗಿರುತ್ತೆ ಹೊರತು ಅದು ಸಪರೇಟ್ ಯೇಸು ಕ್ರಿಸ್ತನಲ್ಲ. ಮತ್ತು 1ನೇ ಕೊರಿಂಥ 1ನೇ ಅಧ್ಯಾಯ 24ನೇ ವಚನದಲ್ಲಿ ದೇವರ ಜ್ಞಾನಕ್ಕೂ ಮನುಷ್ಯರ ಜ್ಞಾನಕ್ಕೂ ಅಲ್ಲಿ ವ್ಯತ್ಯಾಸವನ್ನು ಸೂಚಿಸಿ ಬರೆದಿದ್ದಾರೆ ಹೊರತು ಅದು ಯೇಸು ಕ್ರಿಸ್ತನನ್ನು ಯೆಹೋವನು ಉಂಟು ಮಾಡಿದ್ದಾನೆ ಎಂಬುದಾಗಿ ಅರ್ಥ ಅಲ್ಲ. ಇದರ ಬಗ್ಗೆ ನಾವು ಮುಂದೆ 7ನೇ ಭಾಗದಲ್ಲಿ ಇನ್ನೂ ಸ್ಪಷ್ಟವಾಗಿ ಗಮನಿಸಿ ತಿಳಿದುಕೊಳ್ಳೋಣ. ಈ ಭಾಗದಲ್ಲಿ ನಾವು ಗಮನಿಸಿ ತಿಳಿದುಕೊಂಡಂತದ್ದು, ಯೆಹೋವ ದೇವರು ತನ್ನ ಸೃಷ್ಟಿ ಕ್ರಮದಲ್ಲಿ ಮೊದಲು ನನ್ನನ್ನು ನಿರ್ಮಿಸಿದನು ಅಂದರೆ ಆತ್ಮ ಸ್ವರೂಪನಾಗಿದ್ದಂತ ದೇವರು ತನ್ನ ಆಲೋಚನೆಯನ್ನು ಪ್ರಕಟಿಸಿ ಅಥವಾ ಆಲೋಚನೆಯನ್ನು ಮಾಡಿಕೊಂಡು ತನ್ನ ಜ್ಞಾನದಿಂದ ಮಾತಾಡಿ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ್ದಾನೆ, ಸಕಲವನ್ನು ಉಂಟು ಮಾಡಿದ್ದಾನೆ ಎಂಬುದಾಗಿ ಇದರ ಅರ್ಥ. ಯಾಕಂದರೆ ಕೈಗಳಿಂದ ನಿರ್ಮಿಸಿದನು, ಮಾತಿನಿಂದ ನಿರ್ಮಿಸಿದನು, ಜ್ಞಾನದಿಂದ ನಿರ್ಮಿಸಿದನು ಅಂದ್ರೆ ಇವ್ಯಾವು ಬೇರೆ ಬೇರೆ ಅಲ್ಲ. ಅದೇ ರೀತಿಯಾಗಿ ತಂದೆ ಬೇರೆ ಅಲ್ಲ, ಮಗ ಬೇರೆ ಅಲ್ಲ, ಪರಿಶುದ್ಧಾತ್ಮ ಬೇರೆ ಅಲ್ಲ. ಸೃಷ್ಟಿ ಮಾಡುವುದರಲ್ಲಿ ತಂದೆಯಾಗಿಯೂ ನಮ್ಮ ಪಾಪ ಪರಿಹಾರಕ್ಕೋಸ್ಕರ ಮಗನಾಗಿಯೂ ನಮಗೆ ಸಹಾಯ ಮಾಡುವುದಕ್ಕೋಸ್ಕರ ಪರಿಶುದ್ಧಾತ್ಮನಾಗಿ ಇರುವಾತನೇ ಒಬ್ಬನೇ ದೇವರು, ಆತನು ಏಕ ದೇವರು. ಆತನ ಹೆಸರು ಯೇಸು ಕ್ರಿಸ್ತನು. ಯೆಹೋವ ಅಂದರೆ ಇರುವಾತನು, ಯೇಸು ಅಂದ್ರೆ ರಕ್ಷಕನು. ಸೊ ಇದನ್ನ ಸ್ಪಷ್ಟವಾಗಿ ತಿಳಿದುಕೊಂಡು ಈ ವಾಕ್ಯಕ್ಕೆ ನಾವು ಸಾಕ್ಷಿಯಾಗಿ ನಿಲ್ಲೋಣ ನನ್ನ ಸಹೋದರ ಸಹೋದರರೇ. ಈ ಭಾಗದ ಬಗ್ಗೆ ನಿಮಗೇನಾದ್ರೂ ಸಂಶಯ ಇರುವುದಾದರೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದು ಅಥವಾ ವಾಟ್ಸ್ಆಪ್ ಮುಖಾಂತರ ಸಂದೇಶವನ್ನು ಕಳುಹಿಸಬಹುದು. ಪ್ರೈಸ್ ದಿ ಲಾರ್ಡ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಇದುವರೆಗೂ ವಾಕ್ಯದ ಅರ್ಥಗಳನ್ನು ತಿಳಿಸಿಕೊಡುತ್ತಾ ಬರ್ತಾ ಇರುವಂತಹ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಸ್ತುತಿ, ಘನತೆ, ಗೌರವಗಳು ಆತನೊಬ್ಬನಿಗೆ ಸಲ್ಲಲಿ. ಆಮೆನ್.